ನಮಸ್ತೆ ಮೇಡಮ್. ನಮಸ್ತೆ ರೇವತಿ ನಮಸ್ತೆ. ಮೇಡಮ್ ಅವರಿಗೆ ಮತ್ತು ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಹಾಗೆ ಮೊದಲಿಗೆ ಪತ್ರಿಜಿಯವರಿಗೂ ಭಾವತರ್ ಫೌಂಡೇಶನ್ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಹಾಗೂ ಹ್ಮ್ ಮಹಾವತಾರ್ ಸಂಸ್ಥೆಯ ಮತ್ತು ಈ ವೇದಿಕೆಗೆ ಕಾರಣೀಭೂತರಾದಂತ ರಂಗನಾಥ್ ಸರ್ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಹಾಗೂ ನನ್ನ ಮಾತಾಪಿತೃಗಳಿಗೂ ನನ್ನ ಗುರು ವೃಂದಕ್ಕೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ದಿನ ಶುಕ್ರವಾರ, ಮೇಡಮ್ ಹೇಳಿದಾಗೆ ಶುಕ್ರವಾರ ಸಮಗ್ರ ಜೀವನ ಶೈಲಿ ಬಗ್ಗೆ ನಾವು ತಿಳ್ಕೊಂಡಂಥದ್ದು, ನಾವು ಮನೆಯಲ್ಲಿ ನಾವು ಏನೇನ್ ಮಾಡ್ಕೋಬಹುದು, ಅಡಿಗೆ ಮನೆಯಲ್ಲಿ ಸಿಗುವಂತ ವಸ್ತುಗಳಲ್ಲಿ ನಾವು ಏನೇನು ಪ್ರಯೋಜನ ಪಡ್ಕೋಬಹುದು, ನಮ್ಮ ಆರೋಗ್ಯಕ್ಕೆ ನಾವು ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಕೆ ನಾವು ಯಾವ್ಯಾವ ವಸ್ತುಗಳಿಂದ ನೀವು ಸುಲಭವಾಗಿ ಸಿಗುವಂತ ಅಡಿಗೆ ಮನೆ ಪದಾರ್ಥಗಳಲ್ಲೇನೆ ನಾವು ಆರೋಗ್ಯವಂತರಾಗಿರಬಹುದು ಬಳಸ್ಕೊಂಡು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮಸ್ತೆ ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈ ದಿನ ಅಧಿಕ ಮಾಸದಲ್ಲಿ ಅದು ಶುಕ್ರವಾರ ನನಗೆ ಈ ಒಂದು ಸ್ವಾಧ್ಯಾಯ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಈಗ ತಾನೇ ನಾನು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಈ ದಿನ ನಾನು ಏನ್ ವಿಷಯ ತಗೊಂಡಿದ್ದೀನಿ ಅಂತಂದ್ರೆ, ಸಮಗ್ರ ಜೀವನ ಶೈಲಿನಲ್ಲಿ ಇವಾಗಲೇ ಹೇಳಿದೆ ನಾವು ಒಂದು ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಒಂದು ಶಕ್ತಿ ನಮ್ಗೆ ಮನುಷ್ಯನ ದೇಹಕ್ಕೆ ಶಕ್ತಿ ಬೇಕು. ಸ್ಟಾಮಿನಾ ಅಂತ ನಾವು ಹೆಚ್ಚಿಸ್ಕೋಬೇಕಾದ್ರೆ ನಾವು ಹೊರಗಡೆಯಿಂದ ತಗೊಂಬಂದು ಮಾತ್ರೆಗಳಾಗ್ಲಿ ಮೆಡಿಕಲ್ ಸ್ಟೋರ್ಗಾಗ್ಲಿ ಹೋಗಿ ತಗೊಂಬಂದೇ ಶಕ್ತಿನ ಹೆಚ್ಚಿಸ್ಕೋಬೇಕು ಅಂತ ಇಲ್ಲ. ನಾವು ನಮ್ಮ ಅಡಿಗೆ ಮನೆಯಲ್ಲಿ ನಾವು ಏನೇನು ಪದಾರ್ಥಗಳು ಇಟ್ಟಿದೀವಿ ಅದರೇ ಮುಖ್ಯವಾಗಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗಿ ನಮಗೆ ನಮ್ಮ ಶರೀರಕ್ಕೆ ಆಗುವಂತದ್ನ ನಾವು ಬಳಸ್ಕೊಂಡು ಒಂದು ಅಡಿಗೆಗಳನ್ನ ಮಾಡ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಮಾಡಿ ಅನುಭವ ತಗೊಂಡಿರೋದನ್ನ ಮಾತ್ರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನು ಅವಾಗ ಇದನ್ನ ಮನೆ ಮಾಡ್ಕೊತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ, ನಮ್ಮ ದೇಹಕ್ಕೆ ನಾವು ಶಕ್ತಿ ವೃದ್ಧಿ ಮಾಡ್ಕೋಬೇಕು ಡೈಲಿ. ಯಾಕೆಂದ್ರೆ ಈ ಮೊಬೈಲ್ಗೆ ಚಾರ್ಜು ನಾವು ಡೈಲಿ ಬಳಸ್ತಾ ಇರ್ತೀವಿ ಅಂದ್ರೆ ಅವಾಗ ಕಡಿಮೆ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಬೆಳಗ್ಗೆ ಎದ್ರೆ ಕೆಲಸ ಮಾಡ್ತಾನೆ ಇರ್ತೀವಿ. ಅದ್ರಲ್ಲೂ ಹೆಂಗಸರುಗಳ ತನಕ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಗುಡ್ಸು, ತೊಳಿ ಸಾರ್ಸು, ಪಾತ್ರೆ ತೊಳಿ, ಬಟ್ಟೆ ಇದೆಲ್ಲ ಕೆಲಸಗಳಿರೋದ್ರಿಂದ ಸಾಮಾನ್ಯವಾಗಿ ಶಕ್ತಿ ಜಾಸ್ತಿ ವ್ಯಯವಾಗ್ತಾ ಇರುತ್ತೆ. ಅವಾಗ ಬೆಳಗ್ಗೆ ಟೈಮು ನಮ್ಗೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿನ ನಾವ್ ಯಾವ ರೀತಿ ಕಾಪಾಡ್ಕೋಬೇಕು, ಅದು ಎನರ್ಜಿ ಪಡ್ಕೋಬೇಕು. ಆ ಪಡ್ಕೋಬೇಕಾದ್ರೆ ನಾವು ಯಾವ ರೀತಿ ಅಡಿಗೆ ಮನೆಯಲ್ಲಿ ಇರೋಂತ ಒಂದು ಪದಾರ್ಥಗಳಿಂದ ನಾವು ಮಾಡ್ಕೋಬಹುದು ಅನ್ನೋದನ್ನ ನಾನು ಹೇಳೋದಿಕ್ ಇಷ್ಟಪಡ್ತೀನಿ. ಅದ್ರಲ್ಲೂ ಈ ನಡುವೆ ಒಂಥರ ಹವಾಮಾನ ವ್ಯತ್ಯಾಸ ಆಗ್ತಾ ಇದೆ. ತುಂಬಾ ಹಗಲೆಲ್ಲ ಬಿಸಿಲಿರುತ್ತೆ, ಮತ್ತೆ ಸಾಯಂಕಾಲ ಆಯ್ತು ಅಂತ ಅಂದ್ರೆ ಮಳೆ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಬೆಳಗಿನ ಜಾವ ಎಲ್ಲ ಚಳಿತರನೂ ಆಗ್ತಾ ಇರುತ್ತೆ. ಈ ತರ ಹವಾಮಾನ ದಿನಕ್ಕೊಂಥರ ಇರೋದ್ರಿಂದ ನಾವು ಏಕ್ದಮ್ ಒಂದು ಹವಾಮಾನದಿಂದ ಮತ್ತೆ ಇನ್ನೊಂದು ಹವಾಮಾನಕ್ಕೆ ನಮ್ಮ ಶರೀರ ಹೊಂದ್ಕೋಬೇಕಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಯಲ್ಲಿ ಒಂದೆರಡು ದಿನ ಸ್ವಲ್ಪ ನೆನ್ಕೊಂಡ್ಬಂದು ಹೊರಗಡೆ ಹೋಗಿರ್ತಾರೆ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಮಳೆ, ಹುಬ್ಳಿನಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ ಎಲ್ಲ ಇತ್ತು ಅಂದ್ರು. ಆ ಟೈಮಲ್ಲಿ ಹಾಗಂತ ನಾವು ಹೊರಗಡೆ ಹೋಗದೆ ಇರಕ್ಕಾಗಲ್ಲ. ಹೊರಗಡೆ ಹೋಗ್ ಬಂದಾಗ ನಮ್ಗೆ ಒಂದ್ ಸ್ವಲ್ಪ ಶರೀರದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆ ಅಲ್ಪ ಸ್ವಲ್ಪ ವ್ಯತ್ಯಾಸಕ್ಕೆಲ್ಲ ನಾವು ಈ ಮಹಾವತಾರ್ ಫೌಂಡೇಶನ್ಗೆ ನಾವು ಜಾಯ್ನ್ ಆದಾಗಿಂದ ಯಾವುದೇ ಮಾತ್ರೆ ಔಷಧಿಗಳನ್ನ ತಗೊಳ್ದೇನೆ ನಾವು ನಮ್ಮ ಶರೀರನ ಆರೋಗ್ಯವಾಗಿ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡು ನಾವು ಅದೇ ರೀತಿ ನಡ್ಕೊಂಡ್ ಬರ್ತಾ ಇರೋದ್ರಿಂದ ನಾನು ಮನೆಯಲ್ಲಿ ಸಿಗುವಂತ ಪದಾರ್ಥಗಳಲ್ಲಿ ಮಾಡುವಂತ ಒಂದು ಕಷಾಯ ಮಾಡ್ಕೊಂಡು ಈ ಶೀತ, ನೆಗಡಿ, ಕೆಮ್ಮು ಈ ತರ ಎಲ್ಲ ಬರಕ್ಕೆ, ಅಥವಾ ಗಂಟ್ಲು ಕಟ್ಟೋದಾಗ್ಲಿ, ವಾಯ್ಸ್ ಚೇಂಜ್ ಆಗೋದಾಗ್ಲಿ, ಈ ತರ ಎಲ್ಲ ಆಗಿರುತ್ತೆ. ನಾವೀಗ ಒಂದು 3-4-8-10 ದಿವಸ ಹಿಂದ್ಗಡೆ ನಾವು ಮಹಾವತಾರ್ ಫೌಂಡೇಶನ್ ಕಡೆಯಿಂದ ತಿರುವಣ್ಣಾಮಲೆಗೆ ಹೋಗಿ ಬಂದ್ವಿ. ಅಲ್ಲಿ ಕೂಡ ತುಂಬಾ ಬಿಸಿಲಿತ್ತು. ಆಮೇಲೆ ನೀರಿನ ವ್ಯತ್ಯಾಸಗಳು ಆಗಿತ್ತು. ಯಾಕೆಂದ್ರೆ ನಾವೆಲ್ಲ ಬಿಸಿ ನೀರುಗಳು ಕುಡಿಯೋದು, ಕಾಯಿ ಸಾರ್ಸಿದ ನೀರು ಕುಡಿಯೋದು, ಮತ್ತೆ ಕ್ಯಾನಲ್ಲೆಲ್ಲ ನಾವು ತರ್ಸ್ಕೊಂಡು ಫಿಲ್ಟರ್ ವಾಟರ್ಗಳನ್ನ ಕುಡಿಯೋದು, ಈ ತರ ಮಾಡಿರ್ತೀವಿ. ಬಟ್ ಅಲ್ಲಿ ಎಲ್ಲಾ ನಾವು ಬಿಸಿ ನೀರೇ ಕೇಳಕ್ ಆಗಲ್ಲ. ಹೊರಗಡೆ ಹೋದಾಗ ನಾವು ನೀರುಗಳು ಕೂಡ ಹೊರಗಡೆ ತಗೋಬೇಕಾಗತ್ತೆ. ಅದರಿಂದ ಅದು ಕೂಡ ವ್ಯತ್ಯಾಸ ಆಗಿರುತ್ತೆ. ಅಂತ ಟೈಮಲ್ಲಿ ಈಗ ನನಗೂ ಕೂಡ ಆಗಿತ್ತು ಅದು. ಒಂದು 3-4 ದಿವಸ ಮಾತ್ರ ಸರಿಯಾಗಿ ಆಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾನ್ ಮಾಡ್ಕೊಂಡಂತ ಔಷಧಿ ಅಂತ ಅಂದ್ರೆ ಈ ಅದನ್ನ ಕಷಾಯಗಳು ಅಂತ ಹೇಳ್ಬೋದು. ಅಂದ್ರೆ ಆ ಕಷಾಯಗಳು ಅಂತಂದ್ರೆ ಬರೀ ನೀರಲ್ಲೇ ಬೇಯಿಸ್ಕೊಂಡ್ ಕುಡಿಬೇಕು ಅಂತಿಲ್ಲ. ಆಮೇಲೆ ಆರೋಗ್ಯ ಕೆಟ್ಟಾಗ್ಲೇ ತಗೋಬೇಕು ಅಂತ ಕೂಡ ಇಲ್ಲ. ಈ ಕಷಾಯಗಳನ್ನ ಆರೋಗ್ಯವಂತರು ಕೂಡ ತಗೊಂಡು ಕಾಯಿಲೆ ಬರಕ್ ಮೊದ್ಲೇನೆ ನಾವು ಎಚ್ಚರಿಕೆಯಾಗಿ ನಾವು ಇದನ್ನ ತಗೋಬಹುದು.
ಆಮೇಲೆ ಆರೋಗ್ಯ ಜೀರ್ಣಶಕ್ತಿಗೂ ಕೂಡ ಇದನ್ನ ಕಷಾಯ ಅಂತ ತಗೊಂಡ್ರೆ ಏನು ತಪ್ಪಾಗಲ್ಲ ಇದು. ಯಾಕೆಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತ ಪದಾರ್ಥಗಳೇ ಆಗಿರುತ್ತೆ ಇದ್ರಲ್ಲೆಲ್ಲ. ಡೈಲಿ ನಾವು ನಮ್ಮ ಹಿರಿಯರೆಲ್ಲ ಬಳಸ್ತಿದ್ದಂಥದ್ದೇ ದಿನನಿತ್ಯ ಬಳಸುವಂತ ಪದಾರ್ಥಗಳಿಂದನೇ ನಾವು ಮಾಡುವಂತದ್ದು ಈ ಪದಾರ್ಥಗಳು. ಏನಪ್ಪಾ ಅಂತಂದ್ರೆ ಈಗ ಸ್ವಲ್ಪ ಕಫ ಕೆಮ್ಮು ಒಂಥರ ವಾಯ್ಸ್ ಚೇಂಜ್ ಆಗಿದ್ದು ಇದೆಲ್ಲ ಆಗಿತ್ತು. ಅದಕ್ಕೆ ನಾವೇನ್ ಮಾಡ್ಬೇಕು? ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಏಲಕ್ಕಿ ಇದೆಲ್ಲ ನಮ್ದು ಸಾಂಬಾರ್ದು ಒಂದು ಡಬ್ಬ ಇಟ್ಕೊಂಡಿರ್ತೀವಿ ನೋಡಿ ಹೆಂಗಸರುಗಳು. ಆ ಡಬ್ಬಗಳಲ್ಲೇ ಸಿಗುವಂತ ಪದಾರ್ಥಗಳು. ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಏಲಕ್ಕಿ ಮತ್ತೆ ಒಂಚೂರು ಅರಿಶಿನ. ಅದು ಪುಡಿ ಆಗ್ಬೋದು ಅಥವಾ ದಿಂಡು ತರ ಬೇಕಾದ್ರೂ ಇರ್ಬೋದು. ಇದಿಷ್ಟು ಇದಿಷ್ಟನ್ನು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸಣ್ಣ ಮಿಕ್ಸಿ ಹಾಕೊಂಡು ಅಥವಾ ಕಲ್ಲಿದ್ರೆ ಕುಟ್ಟಾಣಿ ಕಲ್ಲಲ್ಲಿ ಕುಟ್ಟಿದ್ರೆ ಒಳ್ಳೇದು. ಈಗ ಅಷ್ಟೊಂದೆಲ್ಲ ನಮ್ಗೆ ತಾಳ್ಮೆ ಇರಲ್ಲ, ಅದರಿಂದ ಮಿಕ್ಸಿಗೆ ಹಾಕೊಂಡು ಒಂದ್ ಎರಡೆರಡು ಪೀಸ್ ಎಲ್ಲಾನು ಹಾಕೊಂಡು ಆ ತಕ್ಷಣಕ್ಕೆ ಬೇಕು ಅಂದ್ರೆ ನಾವು ಅದನ್ನ ಕುಟ್ಕೊಂಡು ಅದನ್ನ ನಾವು ಕಾಯಿಸ್ಕೊಂಡು ಕುಡಿಬಹುದು. ಅದ್ರ ಬದಲು ಈಗ ನಾವು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ರೆ ಯಾವಾಗ್ಲಾದ್ರೂ ಆಗುತ್ತೆ. ಜೊತೆ ನಾವು ಒಬ್ಬರಿಗೆ ಕಾಯಿಲೆ ಬಂದಾಗ ಅಥವಾ ಕೆಮ್ಮು ನೆಗಡಿ ಬಂದಾಗ ಆಗ್ಲಿ ತಗೋಬೇಕು ಅಂತಿಲ್ಲ. ಅದರಿಂದ ಎಲ್ಲ ಒಂದು 50 ಗ್ರಾಮು 10 ಗ್ರಾಮು ಈ ತರ ಸಾಮಾನುಗಳ ತಗೊಂಡು ಎಲ್ಲಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು. ಬೆಚ್ಚಗೆ ಅಂತಂದ್ರೆ ಒಂದು ಬಾಣ್ಲಿ ತವಾ ಇಟ್ಕೊಂಡು ಸ್ಟವ್ ಮೇಲೆ ತವಾ ಇಟ್ಟು ಸ್ವಲ್ಪ ಸಣ್ಣ ಉರಿನಲ್ಲಿ ಅದು ಸ್ಮೆಲ್ ಮಾತ್ರ ಬರ್ಬೇಕು, ಸೀಬಾರ್ದು. ಅದು ಸೀದೋದ್ರೆ ಅದ್ರದ್ದು ಒಳಗಡೆ ಇರುವಂತ ಸಾರಾಂಶಗಳು ವಿಟಮಿನ್ ಇವೆಲ್ಲ ಹೊರ್ಟೋಗುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು? ಲೈಟ್ ಆಗಿ ಅದ್ರದ್ದು ಸ್ಮೆಲ್ ಮಾತ್ರ ಬರೋ ತರ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಅದನ್ನ ಉರಿಬೇಕು. ಏನೇನು? ಲವಂಗ, ಚಕ್ಕೆ, ಅದ್ರ ಮೆಣಸು, ಶುಂಠಿ. ಶುಂಠಿ ಏನು ಉರಿಬೇಕಾದ್ದಿಲ್ಲ, ಅದು ಒಣ ಶುಂಠಿ ಅಂತ ಕೂಡ ಸಿಗುತ್ತೆ. ಶುಂಠಿ ಪೌಡ್ರ್ ಕೂಡ ಸಿಗುತ್ತೆ. ನಾವು ಶುಂಠಿ ಒಣ ಶುಂಠಿ ಸಿಗೋದ್ರಿಂದ ಒಣ ಶುಂಠಿನೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಪೌಡ್ರು ಕೂಡ ನಮ್ಗೆ ಸ್ವಲ್ಪ ಏನೇನ್ ಮಿಕ್ಸ್ ಮಾಡಿರ್ತಾರೋ ಅನ್ನೋದು ಒಂದು ಇರೋದ್ರಿಂದ ನಾವು ಒಣ ಶುಂಠಿ ತರಿಸಿಟ್ಕೊಂಡು ಅದನ್ನೇ ಹಾಕ್ತೀವಿ. ಇದನ್ನೆಲ್ಲಾನು ಸೇರಿಸಿ ನಾವು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪುಡಿ ಮಾಡಿ ಅದನ್ನ ಒಂದು ಒಳ್ಳೆ ಜಾರ್ ಅಂದ್ರೆ ಪ್ಲಾಸ್ಟಿಕ್ ಬಿಟ್ಟು, ಪ್ಲಾಸ್ಟಿಕ್ ಅಲ್ಲೂ ಸ್ವಲ್ಪ ಕ್ವಾಲಿಟಿ ಪ್ಲಾಸ್ಟಿಕ್ ಆದ್ರೆ ಇಟ್ಕೋಬಹುದು ಅಥವಾ ಗಾಜಿನ ಬಾಟ್ಲು ಅಂತಂದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದರಿಂದ ಪ್ಲಾಸ್ಟಿಕ್ ಅಲ್ಲಿ ಕ್ವಾಲಿಟಿ ಎಲ್ಲ ಬರುತ್ತೆ ಇವಾಗ. ಕಂಟೈನರ್ಗಳು ಒಳ್ಳೊಳ್ಳೆ ಕ್ವಾಲಿಟಿ ಎಲ್ಲ ಬರುತ್ತೆ. ಅಂತ ಕಂಟೈನರ್ಗೆ ಹಾಕೊಂಡು ಅದನ್ನ ಭದ್ರವಾಗಿ ಮುಚ್ಚಿಟ್ಕೊಂಡು ಒಂದ್ ತಿಂಗ್ಳುಗಟ್ಲೆ ಇಡ್ಬೋದು. ಒಂದ್ ತಿಂಗಳನ್ಕೂ ಇಡ್ಬೋದು. ಅದು ಜೊತೆಗೆ ಒಂದ್ ಸ್ವಲ್ಪ ಧನಿಯಾ ಕೂಡ ಸೇರ್ಸ್ಕೋಬಹುದು. ಯಾಕೆಂದ್ರೆ ಧನಿಯಾ ಬೆಳಗ್ಗೆ ಎದ್ರು ಧನಿಯಾ ತಿಂದವನಿಗೆ ಈ ದುನಿಯಾದಲ್ಲೇ ಅವನು ರಾಜ ಅಂತ ಹೇಳ್ತಾರೆ. ಧನಿಯಾ ಎಲ್ಲದಕ್ಕಿಂತ ಬೇಕಾಗಿದ್ದು. ಅದು ನಮ್ಮ ಅದ್ರಲ್ಲಿ ವಿಟಮಿನ್ಸ್ ಧನಿಯಾ ಬಗ್ಗೆನೇ ಒಂದಿನ ಕ್ಲಾಸ್ ಬೇಕಾದ್ರೆ ತಗೋಬಹುದು, ಅಷ್ಟೊಂದಿದೆ ಧನಿಯಾ ಬಗ್ಗೆ ಮಾತಾಡೋದಾದ್ರೆ. ಪಿತ್ತ ಶಾಮಕ ಮೊದಲಾಗಿ ಬೆಳಗ್ಗೆ ಎದ್ರೆ ತಲೆ ಸುತ್ತುವಂಥದ್ದು ಇಂಥದ್ಕೆಲ್ಲ ಅದು ಕೂಡ ಬೇಕಾಗುತ್ತೆ. ಈ ಸದ್ಯಕ್ಕೆ ನಾನು ಕೆಮ್ಮು ನೆಗಡಿ ಶೀತ ಗಂಟ್ಲು ಒಂದು ಜನರಲ್ ಆಗಿ ಬಳಸುವಂತದ್ದು ಒಂದು ನಾನು ಪೌಡರ್ ಹೇಳ್ತಾ ಇರೋದ್ರಿಂದ ಇದಿಷ್ಟು ಪೌಡರ್ಗಳನ್ನ ನಾನು ಬೆಚ್ಚಗೆ ಮಾಡಿ ಅದನ್ನ ಮಿಕ್ಸಿಗೆ ಹಾಕಿ ನೈಸಾಗಿ ಅಂದ್ರೆ ತೀರಾ ನೈಸ್ಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ನಾವು ಸಣ್ಣ ಪಾಪುಗೆ ಏನು ಕುಡಿಸ್ತಾ ಇಲ್ಲ, ಅದ್ರಲ್ಲೂ ಸೋದಿಸ್ಕೋಬೇಕು ಅಂದ್ರೆ ಶೋಧಿಸ್ಕೋಬಹುದು. ಅದನ್ನ ನಾವು ಬಾಟ್ಲಿಗೆ ಹಾಕಿಟ್ಕೊಂಡು 1 ಲೋಟ ಅಥವಾ 1/4 ಲೀಟರ್ ನೀರು, 1/4 ಲೀಟರ್ ನೀರು ಇಟ್ಕೊಂಡ್ರೆ ಇಬ್ಬರಿಗಾಗುತ್ತೆ. 1/4 ಲೀಟರ್ ನೀರು ಇಟ್ಕೊಂಡು 2 ಸ್ಪೂನ್ ನಾವು ಮಾಡಿರುವಂತ ಪುಡಿನ 2 ಸ್ಪೂನ್ ಹಾಕೋದು. 10 ನಿಮಿಷ 10 ನಿಮಿಷ ಅದನ್ನ ಬಾಯ್ಲ್ ಮಾಡೋದು. ಲೈಟಾಗಿ ಬಾಯ್ಲ್ ಮಾಡ್ಬೇಕು. ತುಂಬಾ ಉರಿ ಸಣ್ಣದಾಗಿಡ್ಬೇಕು. ಆವಾಗ ಅದ್ರಲ್ಲಿರೋ ಕಟ್ಟೆಲ್ಲ ಬಿಡುತ್ತೆ. ನಾವ್ ಏನೇನ್ ಪದಾರ್ಥ ಹಾಕಿದ್ವಿ ಅದ್ರ ಕಟ್ಟೆಲ್ಲ ಬಿಡುತ್ತೆ. ಅದು ಕಟ್ಟಿ ಬಿಟ್ಟಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ತೆಗೆದು ಶೋಧಿಸಿಟ್ಕೊಂಡು ನಾವು ಬೇಕು ಅಂತ ಅಂದ್ರೆ ಅದಕ್ಕೆ ಒಂಚೂರು ಜೇನುತುಪ್ಪ ಹಾಕಬಹುದು. ಇಲ್ಲ ಬೆಲ್ಲ ಸಿಗುತ್ತೆ. ಇದು ಒಳ್ಳೆ ಬೆಲ್ಲಗಳು ಸಿಕ್ಕಿದ್ರೆ ಮಾತ್ರ ಬೆಲ್ಲ ಹಾಕಬೇಕು. ಇಲ್ಲ ತಾಟಿ ಬೆಲ್ಲ ಅಂತ ಕೂಡ ಸಿಗುತ್ತೆ. ಅದು ಇಂಥ ಟೈಮಲ್ಲಿ ಅದು ಒಳ್ಳೇದು. ಏಕೆ ಅಂತಂದ್ರೆ ನಾವು ಮಾಡುವಂತ ಕಷಾಯಕ್ಕೆ ಅದು ಒಂದು ಔಷಧಿ, ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೆ ಅದನ್ನು. ಅದರಿಂದ ಅದನ್ನ ಒಂದ್ ಸ್ವಲ್ಪ ಸೇರಿಸ್ಕೊಂಡು ನಾವು ಅದು 1/4 ಲೀಟ್ರು ಒಂದು 200 ಮಿಲಿ ಆಗೋಷ್ಟು ಒಂದು 5 ಗ್ರಾಮ್ ಕಡಿಮೆ ಆಗ್ಬಹುದು. ಅಷ್ಟಕ್ಕೆ ಅದನ್ನ ಮರಳಿಸ್ಬೇಕು. ಮರಳಿಸಿ ಶೋಧಿಸಿ ಅದಕ್ಕೆ ಒಂಚೂರು ಜೇನುತುಪ್ಪ ಅಥವಾ ನಾನು ಹೇಳ್ದಂಗೆ ತಾಟಿ ಬೆಲ್ಲ ಅಥವಾ ಮಾಮೂಲಿ ಬೆಲ್ಲನೇ ಸ್ವಲ್ಪ ಶುದ್ಧವಾಗಿರುವಂತ ಬೆಲ್ಲ ಸಿಕ್ಕಿದ್ರೆ ಅದನ್ನ ಹಾಕೊಂಡು ನಾವು ಇಬ್ಬರು ಕುಡಿಯುವಷ್ಟು ನಾನು ಹೇಳ್ತಾ ಇರೋದು. ಇಬ್ಬರಿಗೆ ಅಷ್ಟನ್ನ ಒಂದೊಂದು ಲೋಟ ಸ್ಲಿಪ್ ಆಗಿ ತಗೋಬೇಕು. ಘಟ ಕುಡಿಬಾರ್ದು, ತುಂಬಾ ಬಿಸಿನೂ ಇರಬಾರ್ದು. ಸ್ಲಿಪ್ ಆಗಿ ತಗೊಂಡು ನಾವು ಕಾಫಿ ಟೀಗಳೆಲ್ಲ ಕುಡಿತೀವಿಲ್ಲ ಅದೇ ರೀತಿ ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಇದು ಚಳಿಗಾಲ, ಮಳೆಗಾಲ, ಬೇಸಿಗೆ ಎಲ್ಲದಕ್ಕೂ ಆಗುವಂತ ಪುಡಿ. ಅಂದ್ರೆ ಅವ್ರವ್ರ ಶರೀರದ ಒಂದು ವ್ಯವಸ್ಥೆ ನೋಡ್ಕೊಂಡು ಅವ್ರು ಕುಡಿಬೇಕಾಗುತ್ತೆ. ತುಂಬಾ ಹೀಟ್ ಆಗಿರೋರಿಗೆ ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ, ಕಡಿಮೆ ಕುಡಿಬೇಕಾಗುತ್ತೆ. ನಮ್ ಬಾಡಿ ತಡೆಯುತ್ತೆ ಬಿಡು, ಏನಾಗಲ್ಲ. ಅದ್ರಲ್ಲೇನ್ ಶುಂಠಿ ಒಂದು ಮಾತ್ರ ಸ್ವಲ್ಪ ಜಾಸ್ತಿ ಹೀಟ್ ಆಗಿರೋಂಥದ್ದು ಅನ್ಸುತ್ತೆ. ಮತ್ತೆ ಲವಂಗ ಸ್ವಲ್ಪ ಖಾರ ಇರುತ್ತೆ. ಇದಿಷ್ಟು ಬೇರೆದೆಲ್ಲ ನಮಗೆ ಬೇಕಾಗುವಂತ ಪದಾರ್ಥಗಳೇ. ಅದು ಹೀಟು ಅಲ್ಲ, ಶೀತನೂ ಅಲ್ಲ, ಸಮ ಶೀತೋಷ್ಣ ಅಂತಾರೆ. ಆ ತರ ಇರುವಂತ ಪದಾರ್ಥ ಆದ್ರಿಂದ ಒಂದೊಂದು ಲೋಟನೇ ನಾವು ಕುಡಿಬಹುದು.
ಕಾಫಿ ಲೋಟದಲ್ಲಿ, ತುಂಬಾ ದೊಡ್ಡ ಲೋಟ ಅಲ್ಲ, ಕಾಫಿ ಲೋಟದಲ್ಲಿ ಒಂದೊಂದು ಲೋಟ ಸ್ಲಿಪ್ ಬೈ ಸ್ಲಿಪ್ ಕುಡಿದು ನಂತರ 1-1.5 ಗಂಟೆ ಟೈಮ್ ಬಿಟ್ಟು ನಾವ್ ಬೇರೆ ಏನಾದ್ರೂ ಕಾಫಿನೋ ಟೀನೋ ಆಹಾರನೋ ನಾವೇನ್ ಬೇಕಾದ್ರೂ ತಗೋಬಹುದು. ಆವಾಗ ಗಂಟ್ಲಿಗೆ ಮತ್ತೆ ಗಂಟ್ಲಿಂದ ಒಂದು ಕೆಳಗಡೆ ನಮ್ಮ ಶ್ವಾಸಕೋಶದವರೆಗೂ ಅದು ಕೆಲಸ ಮಾಡುತ್ತೆ. ಅದರಿಂದ ನಾವು ಈ ಕಷಾಯನ ಮಾಡ್ಕೊಂಡು ಕುಡಿಬೇಕು. ಕಷಾಯ ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಜೊತೆಗೆ ಈ ಪುಡಿನ ನಾವು ಮಾಡಿಟ್ಕೊಂಡಿರೋದ್ನ ನೈಟ್ ಅಲ್ಲಿ ಹಾಲು ಕುಡಿಯಕ್ಕೆ, ಸ್ವಲ್ಪ ಬರೀ ಹಾಲು ಬೇರೆಯವರಿಗೆ ಅದು ವಾಯಿ ಅಂತಾರೆ, ಒಬ್ಬರಿಗೆ ಹಾಲಿನ ವಾಸನೆ ಇಡ್ಸಲ್ಲ, ಈ ತರ ಎಲ್ಲ ಇರೋದ್ರಿಂದ ಹಾಲ್ಗೂ ಬೇಕಾದ್ರೆ ಹಾಕೊಂಡು ಇದನ್ನ ಕುಡಿಬಹುದು. ಒಂದ್ ಅರ್ಧ ಸ್ಪೂನ್ ಹಾಕೊಂಡು ಹಾಲಿನ ಸ್ಮೆಲ್ಲು ಹೋಗುತ್ತೆ, ಅದ್ರ ವಾಯಿನ ಅಂಶ ಒಡೆಯುತ್ತೆ. ಮೆಣಸು ಮತ್ತೆ ಜೀರಿಗೆ ವಾಯಿನ ಅಂಶ ಕೂಡ ಒಡೆಯೋದ್ರಿಂದ ಅದ್ರ ಸ್ಮೆಲ್ ಚೆನ್ನಾಗಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ಎಲ್ಲ ಒಳ್ಳೇದಿರೋದ್ರಿಂದ ಇದನ್ನ ನಾವು ತಗೋಬಹುದು. ಅದು ಹಾಲ್ಗೆ ಹಾಕೊಳ್ಳಕ್ಕೆ ರಾತ್ರಿ ಆಗುತ್ತೆ. ಜೊತೆಗೆ ನಿದ್ದೆ ಕೂಡ ಬರುತ್ತೆ. ರಾತ್ರಿ ಒಂದ್ ಅರ್ಧ ಸ್ಪೂನ್ ಹಾಕೊಂಡು ಕುಡಿದ್ರೆ, ಜೊತೆಗೆ ಒಂದ್ ಲಾಸ್ಟ್ ಅಲ್ಲಿ ಪುಡಿ ಎಲ್ಲ ಮಾಡಾದಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಅರ್ಶಿನದ ಪುಡಿ ಅದನ್ನು ಹಾಕೋಬಹುದು. ಏಲಕ್ಕಿ ಸ್ಮೆಲ್ಗೋಸ್ಕರ ಅಷ್ಟೇ, ಬೇಕು ಅಂತಾನೆ ಇಲ್ಲ, ಇವೆರಡು ಪ್ರಕಾರ ಮಾಡ್ಬೋದು. ಈ ತರ ಇರೋದ್ರಿಂದ ನಾವು ರಾತ್ರಿ ಟೈಮ್ ಬೇಕಾದ್ರೆ ಹಾಕೊಂಡು ಕುಡಿಬಹುದು. ಇದು ಕಷಾಯ ಆಯ್ತು. ಇದೇ ರೀತಿ ನಮ್ಮ ಆರೋಗ್ಯ ಜೊತೆಗೆ ನಾನು ಹೇಳ್ದೆ, ನಮ್ ಬೆಳಗ್ಗೆ ಎದ್ದು ಶಕ್ತಿ ಬೇಕು ನಮ್ಗೆ ಅಂತಂದಾಗ ಅದು ಹೆಣ್ಮಕ್ಳುಗಳಿಗೆ ಹೆಂಗಸರುಗಳಿಗೆ ಬೊಗ್ಗದು, ನೀರ್ ಎತ್ಕೊಂಡ್ಬರೋದಾಗ್ಲಿ ಬಿಂದಿಗೆಲಿ, ಈ ಕೆಲಸಗಳೆಲ್ಲ ಮಾಡ್ಬೇಕಾದ್ರೆ ಸೊಂಟ ನೋವು, ಕಾಲು, ಈ 40 ವರ್ಷ ಆಯ್ತಿದಂಗೆನೆ ಮಂಡಿ ನೋವುಗಳು, ಕಾಲು ನೋವುಗಳು ಬಂದೇ ಬಂದಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ಶಕ್ತಿ ಬೇಕು ಅಂದ್ರೆ ಮೆಂತ್ಯ, ಸೊಂಟಕ್ಕೆ ಶಕ್ತಿ ಕೊಡುವಂತದ್ದು ಮೆಂತ್ಯ ಅಂತ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಿದ್ರು. ಮೆಂತ್ಯದ ಹಿಟ್ಟು ಅದು ಹೆಣ್ಮಕ್ಳು ಋತುಮತಿಯರಾದಾಗ ಫಸ್ಟ್ ಮಾಡ್ತಿದ್ದೆ ಮೆಂತ್ಯ ಹಿಟ್ಟು, ಉದ್ದಿನ ಹಿಟ್ಟು ಸ್ವಲ್ಪ ದಪ್ಪ ಆಗಕ್ಕೆ ಮಕ್ಕಳಿಗೆ ಕೊಡ್ತಿದ್ರೇನೋ, ಅದ್ರ ಬಗ್ಗೆ ಇನ್ನೊಂದ್ ದಿವಸ ಹೇಳೋಣ. ಈಗ ಮೆಂತ್ಯ ಹಿಟ್ಟು ಬಗ್ಗೆ ಮಾತ್ರ ಹೇಳ್ತೀನಿ. ಮೆಂತ್ಯ ಹಿಟ್ಟು ಅಂತಂದ್ರೆ ನಾನು ಮೊದ್ಲೇ ಹೇಳ್ದಾಗೆ ಮೆಂತ್ಯ 1/4 kg, ಜೊತೆಗೆ 100 ಗ್ರಾಮ್ ಮೆಣಸು, 100 ಗ್ರಾಮ್ ಜೀರಿಗೆ, ತೊಗರಿ ಬೇಳೆ 100 ಗ್ರಾಮು, ಹೆಸರು ಬೇಳೆ 100 ಗ್ರಾಮು, ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ 100 ಗ್ರಾಮು, ಇದೆಲ್ಲ ಜೊತೆಗೆ 1/4 kg ಗೋಧಿ ಬೇಕಾದ್ರೆ ಹಾಕೋಬಹುದು. ಗೋಧಿ ಯಾಕೆ ಜಾಸ್ತಿ ಹಾಕ್ತಿವಿ ಅಂತಂದ್ರೆ ಹೊಂದ್ಕೊಂಡು ಅದು ಮುದ್ದೆ ತರ ಆಗುತ್ತೆ, ಅದು ಚೆನ್ನಾಗಿರುತ್ತೆ, ಅಂಟು ಬರೋದ್ರಿಂದ ಆಗುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಧನಿಯಾನು ಎಲ್ಲಾ ಈ ವಸ್ತುಗಳಿಗೆ ಅದು ಮಿಕ್ಸ್ ಮಾಡಿದ್ರೆ ಸ್ಮೆಲ್ಲು ಚೆನ್ನಾಗ್ ಬರುತ್ತೆ. ಧನಿಯಾನು ಕೂಡ ಹಾಕ್ಬೇಕು. ಇದಿಷ್ಟನ್ನು ನಾವು ಒಂದ್ ಕಡೆ ಇಟ್ಕೊಂಡು, ಈಗ ಮೊದ್ಲೇ ನಾನು ಹೇಳ್ದಂಗೆ ಎಲ್ಲ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಒಂದ್ ಚಿಕ್ಕ ಬಾಂಡ್ಲೆ ಇಟ್ಕೊಂಡು ಎಲ್ಲಾನು ಹುರ್ದು ಸಪರೇಟ್ ಆಗಿ ಎಲ್ಲಾನು ಸುರ್ಕೊಂಡು ಎಲ್ಲ ಒಂದ್ 10 ನಿಮಿಷ ಆರಕ್ ಬಿಡ್ಬೇಕು. ಬಿಸಿ ಇದ್ದಾಗ್ಲಿ ಅದನ್ನ ಇದು ಮಿಕ್ಸಿಗಾಗ್ಲಿ ಮಿಷನ್ಗಾಗ್ಲಿ ಕೊಡ್ಬಾರ್ದು. ಆವಾಗ ಎಲ್ಲ ನಿಧಾನಕ್ಕೆ ಹುರಿದು ಒಂಥರ ಕೆಂಪು ಒಂಥರ ಘಮ ಬರುತ್ತೆ. ಈ ಉರಿತಾ ಇರುವಾಗ್ಲೇ ಗೊತ್ತಾಗುತ್ತೆ ಅಕ್ಕಪಕ್ಕದ ಮನೆಯವ್ರು ಉದ್ದಿನ ಬೇಳೆ ಉರಿಯೋದು, ಧನಿಯಾ ಉರಿಯೋದ್ನ ನಾವೇನೇ ಮುಚ್ಕೊಂಡ್ ಮಾಡಕ್ಕಾಗಲ್ಲ. ಇವ್ರ ಮನೇಲಿ ಕಷಾಯ ಪುಡಿ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಸ್ಮೆಲ್ಗಳು ಬರ್ತಾ ಇರುತ್ತೆ. ಆ ತರ ಸ್ಮೆಲ್ ಬರೋ ತರ ಲೈಟ್ ಆಗಿ ಎಲ್ಲಾನು ಉರಿ ಹಾಕೊಂಡು ಹುರಿದ್ಬಿಟ್ಟು ಎಲ್ಲಾನು ದೊಡ್ಡದೊಂದು ಪಾತ್ರೆಗೆ ಹಾಕಿ ಹಾಕ್ಬೇಕು. ಹಾಕಿದ್ಮೇಲೆ ಅದು ಸ್ವಲ್ಪ ಅದು ತಣ್ಣಗಾಗುತ್ತೆ. ತಣ್ಣಗೆ ಅಂದ್ರೆ ಬಿಸಿ ಹೋಗ್ಬೇಕು. ಅದಷ್ಟಾದ್ಮೇಲೆ ಬಿಸಿ ಅಂಶ ಹೋದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ನೈಸಾಗಿ ಪುಡಿ ಮಾಡ್ಕೋಬೇಕು. ನೈಸಾಗಿ ಪುಡಿ ಮಾಡ್ಕೊಂಡು ಜಾಲ್ರಿಲಿ ಜಾಲಿಸ್ಕೋಬೇಕು. ಯಾಕೆ ಅಂದ್ರೆ ಅದು ಜಾಲ್ರಿಗೆ ಜಾಲಿಸ್ಲಿಲ್ಲ ಅಂದ್ರೆ ನಾವು ಹಿಟ್ಟು ಮಾಡುವಾಗ ಅದು ಸರಿಯಾಗಿ ಬೇಯಲ್ಲ. ಆದ್ರಿಂದ ಈ ತರ ಜಾಲಿಸಿ ಇದನ್ನು ಕೂಡ ನಾನು ಹೇಳ್ದಂಗೆ ಒಂದು ಕಂಟೈನರ್ಲಿ ಅಥವಾ ಒಂದು ಸ್ಟೀಲ್ ಡಬ್ಬದಲ್ಲಿ ತುಂಬಿಟ್ಕೊಂಡು ಇದನ್ನ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದ್ ಲೋಟ, ಈಗ ನಾವು ಮಹಾತಾರ್ ಫೌಂಡೇಶನ್ ಬಂದ್ಮೇಲೆ ನಮ್ಮ ದಿನಚರಿಗಳೆಲ್ಲ ಚೇಂಜ್ ಆಗಿದೆ. ಬೆಚ್ಚಗಿರೋ ನೀರ್ ಕುಡಿತೀವಿ, ಉಗುರು ಬೆಚ್ಚಗಿರೋ ನೀರಿಗೆ ನಿಂಬೆ ಹಾಕೋತೀವಿ, ಜೇನುತುಪ್ಪ ಹಾಕೋತೀವಿ, ಇದೆಲ್ಲ ಮಾಡ್ಕೊಂಡು ಕುಡಿತೀವಿ. ಇದೆಲ್ಲ ನಾವು ನಮ್ದು ದಿನಚರಿಲಿ ಮಾಡ್ಕೊಂಡು ನೆಕ್ಸ್ಟ್ ಒಂದ್ 5 ನಿಮಿಷ 10 ನಿಮಿಷ ಬಿಟ್ಟು ನಾವು ಈ ಒಂದು ಲೋಟ ನೀರ್ನ, ಒಂದ್ ಲೋಟ ಅಂದ್ರೆ 1/4 ಲೀಟರ್ ನೀರಿಟ್ಟು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನಲ್ಲಿ 1/4 ಲೀಟರ್ ನೀರಿಡ್ಬೇಕು. ಆ ನೀರಿಗೆ 1 ಸ್ಪೂನ್ ಅಷ್ಟು ಮೊದ್ಲೇನೆ ಈ ಹಿಟ್ಟನ್ನ ಕಲ್ಸ್ಬೇಕು. ತಣ್ಣೀರ್ ಇಡುವಾಗ್ಲೇನೆ ಕಲ್ಸ್ಬೇಕು. ಇದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಬೇಕು. ಯಾಕೆ ಅಂದ್ರೆ ಅದು ಗಂಟು ಸರ ಹಾಕ, ಮೆಂತ್ಯ ಮತ್ತೆ ಉದ್ದು ಇದೆಲ್ಲ ಸೇರ್ಸಿರೋದ್ರಿಂದ ಅದು ನೈಸ್ ಇರೋದ್ರಿಂದ ಗಂಟು ಸರ ಆಗ್ಬಿಡುತ್ತೆ. ಅದರಿಂದ ಒಂಚೂರು ತುಪ್ಪ ಹಾಕ್ಬಿಟ್ರೆ ಅದು ಗಂಟಾಗಲ್ಲ. ಜೊತೆಗೆ ನಾವು ಈಗ ಬೆಲ್ಲ, ನಾವು ಹೇಳದ್ನಲ್ಲ ಅದೇ ತರ ಒಳ್ಳೆ ಬೆಲ್ಲ ಸಿಕ್ಕಿದ್ರೆ ಬೆಲ್ಲ ಹಾಕ್ಬೋದು. ಇಲ್ಲ ಅಂದ್ರೆ ತಾಟಿ ಬೆಲ್ಲನೇ ಇದಕ್ಕೂ ಉಪಯೋಗಿಸ್ಬೋದು. ಅಂದ್ರೆ ಈ ತಾಟಿ ಬೆಲ್ಲ ಎಲ್ರಿಗೂ ಸಿಗಲ್ಲ, ಅಷ್ಟೊಂದು ಜಾಸ್ತಿ ಬಳಸಲೂಬಾರ್ದು. ತಾಟಿ ಬೆಲ್ಲ ಬರೀ ಔಷಧಿ ರೀತಿನೇ ಬಳಸ್ಬೇಕು, ಅದು ತುಂಬಾ ಹೀಟ್ ಆಗಿರುತ್ತೆ. ಅದರಿಂದ ನಾವು ಈ ಬೆಲ್ಲನ ಚೆನ್ನಾಗಿರುವಂತ ಕೆಮಿಕಲ್ ಇಲ್ದೇ ಇರುವಂತ ಬೆಲ್ಲ ತಂದಿಟ್ಕೊಂಡು, ಬೆಲ್ಲದಲ್ಲಿ ತುಂಬಾ ಕ್ಯಾಲ್ಸಿಯಂ ಇರೋದ್ರಿಂದ, ಜೊತೆಗೆ ಸಕ್ಕರೆ ಬದಲು ನಾವು ಅದನ್ನೇ ನಾವು ಉಪಯೋಗಿಸ್ತಾ ಇರೋದ್ರಿಂದ ಆ ಬೆಲ್ಲನ 1-2 ಸ್ಪೂನ್ ಅಷ್ಟು 3 ಸ್ಪೂನ್ ಅಷ್ಟು ಬೆಲ್ಲ ನಮ್ಗೆ ಎಷ್ಟು ಸಿಹಿ ಬೇಕಾಗುತ್ತೆ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಸಿಹಿನ. ಯಾಕೆಂದ್ರೆ ಇದು ಮುದ್ದೆ ಟೈಪ್ ಮಾಡ್ತಾ ಇರೋದ್ರಿಂದ ಕಡಿಮೆನೆ ಸಿಹಿ ಹಾಕಿದ್ರು ಅದನ್ನು ಅಗು ತಿನ್ನುವಂತದ್ದೆಲ್ಲ ರುಚಿ ನಮಗೆ ಗೊತ್ತಾಗೋದ್ ಬೇಡ. ಯಾವುದೇ ರುಚಿ ಇರುವಂತ, ನಾಲ್ಗೆಗೆ ರುಚಿ ಇರುವಂತ ಪದಾರ್ಥಗಳು ಶರೀರಕ್ಕೆ ಒಳ್ಳೆಯದಲ್ಲ. ನಾಲ್ಗೆ ರುಚಿ ಯಾವ್ದು ನಾವು ನೋಡ್ತೀವಿ ಅದು ಶರೀರಕ್ಕೆ ತೊಂದರೆ ಕೊಡುತ್ತೆ.
ಅದರಿಂದ ನಾಲ್ಗೆ ರುಚಿ ಬೇಡ. ನಮಗೆ ಗಂಟ್ಲು ಒಳಗಡೆಯಿಂದ ಹೋಗಿ ಶರೀರದೊಳಗಡೆ ಸೇರಿದ್ರೆ ಸಾಕು. ಅದರಿಂದ ನಾವು ಸ್ವಲ್ಪ ಲೈಟ್ ಆಗಿ ತುಪ್ಪ ಮತ್ತೆ ಬೆಲ್ಲನ 1/4 ಲೀಟರ್ ನೀರ್ಗೆ ಹಾಕಿ ಸ್ಟವ್ ಮೇಲಿಟ್ಟು ಅದು ಮರಳಕ್ ಮೊದ್ಲೇನೆ 1 ಸ್ಪೂನ್ ಹಸಿಟ್ಟನ್ನ ಮೊದ್ಲೇ ಕಲ್ಸ್ಬಿಡ್ಬೇಕು. ಅವಾಗ ಅದು ಗಂಟ್ ತರ ಆಗಲ್ಲ. ಅದು ಬೆಚ್ಚಗೆ ಇನ್ನೊಂದ್ ಸ್ವಲ್ಪ ಮರಳು ಬರ್ತಾ ಇದ್ದಂಗೆನೆ ಈ ಹಸಿಟ್ಟನ್ನ ಹಾಕಿ ಕಲ್ಸೋದು. ಚೆನ್ನಾಗಿ ತಿರುಗಿಸಿದಾಗ ಏನಾಗುತ್ತೆ ಒಂಚೂರು ಗಂಟಾಗಲ್ಲ. ಒಳ್ಳೆ ನಾವು ಅದು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ಮಿದಿಸುವಷ್ಟು ಬರುತ್ತೆ ಅದು. ಮೆತ್ತ ಸ್ಮೂತ್ ಇರುತ್ತೆ. ತುಪ್ಪನೂ ಹಾಕಿರ್ತೀವಿ. ತುಂಬಾ ಸ್ಮೂತ್ ಸ್ಪಾಂಜ್ ತರ ಇರುತ್ತದು. ಸಣ್ಣ ಮಕ್ಕಳು ಕೂಡ ಹಿಂಗ್ ಇಟ್ಕೊಂಡ್ರೆ ನುಂಗೋ ತರ ಇರುತ್ತೆ. ಅದನ್ನ ಚೆನ್ನಾಗಿ ತಿರುಗಿಸಿ ಒಂದು ಮರದ್ದು ಸೌಟು ಅಥವಾ ಮರದ್ದು ಹಲ್ಲೆ ತರ ಇಟ್ಕೊಂಡಿರ್ತೀವಿ. ಅದ್ರಲ್ಲಿ ನಾವು ತಿರುಗಿಸ್ಬೇಕು ಚೆನ್ನಾಗಿ. ಅದನ್ನ ತಿರುಗಿಸಿದ ತಕ್ಷಣ ಏನಾಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆವಾಗ ಬಿಸಿ ಬಿಸಿ ಇದ್ದಾಗ ಘಮ ಘಮ ಇಟ್ಟು ಒಟ್ಟು ಚೆನ್ನಾಗಿರುತ್ತೆ. ಅದನ್ನ ತೆಗೆದು ಒಂದು ಸ್ಟೀಲ್ ತಟ್ಟೆನಲ್ಲೋ ಏನೋ ನಾವು ಹಾಕೊಂಡು ಅದನ್ನ ರೌಂಡಗ್ ಮುದ್ದೆ ತರ ಮಾಡ್ಕೊಂಡು, ಆ ಮಧ್ಯೆ ಒಂಚೂರು ಕುಳಿ ತರ ಮಾಡಿ ಒಂದ್ ಹೆಬ್ಬೆಟ್ಟಲ್ಲಿ ಹಿಂಗ ಒತ್ಬಿಟ್ಟು ಹೆಬ್ಬೆಟ್ಟು ಅಥವಾ ಒಂದ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸುತ್ತಲೂ ಮುಡ್ಕೊಂಡು ಆ ತುಪ್ಪದಿಂದ ಅದ್ದಿ ಅದ್ದಿ ನುಂಗೋದು. ಅದು ತುಂಬಾ ಒಳ್ಳೇದು. ಹೆಣ್ಣು ಮಕ್ಕಳುಗಳಿಗೆ ತುಂಬಾ ಒಳ್ಳೇದು. ಹೆಂಗಸರ್ಗ್ ಒಳ್ಳೇದು. ನಾವು ಹೆಂಗಸರು ಮಾತ್ರ ತಿನ್ಬೇಕು ಅಂತಿಲ್ಲ. ಗಂಡಸರಿಗೂ ಇಷ್ಟಪಟ್ರೆ ಕೊಡ್ಬೋದು. ಯಾಕೆಂದ್ರೆ ಗಂಡಸರುಗಳು ಅಯ್ಯೋ ಇವೆಲ್ಲ ನಿಮ್ಗೆ ಔಷಧಿಗಳು ನೀವ್ ಮಾಡ್ಕೊಳ್ರಪ್ಪ ನಮ್ಗೇನು ಬೇಡ ಅನ್ನೋರು ಇರ್ತಾರೆ. ಈ ನಮ್ಮನೆಗಳಲ್ಲೇ ಎಷ್ಟು ದಿನ ತಿಂತಿರ್ಲಿಲ್ಲ. ಬಟ್ ಹೆಣ್ಮಕ್ಳು ಮಾತ್ರ ಒಂದೊಂದ್ ಸ್ಪೂನ್ ಎತ್ತಿ ನನ್ನ ಮಗಳು ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಇದು ತುಂಬಾ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತ ಸಾಮಾನು. ಯಾಕೆಂದ್ರೆ ಸೊಂಟಕ್ಕಾಗ್ಲಿ ಗರ್ಭಕೋಶಕ್ಕಾಗ್ಲಿ ನಮ್ಮ ಒಂದು ಮಂತ್ಲಿ ಪ್ರಾಬ್ಲಮ್ಗಳಿಗೆಲ್ಲ ನಾವು ಎಷ್ಟೊಂದು ರಕ್ತಗಳನ್ನ ಕಳ್ಕೊಂಡಿರ್ತೀವಿ. ಶಕ್ತಿ ವ್ಯಯ ಆಗಿರುತ್ತೆ ಆ ಟೈಮಲ್ಲೆಲ್ಲ. ನಿಶಕ್ತಿ ಆಗಿರುತ್ತೆ. ಹೊಟ್ಟೆ ನೋವು ಬರ್ತಾ ಇರುತ್ತೆ. ಎಲ್ಲಾ ಅಂಶಗಳಿಗೂ ಇದು ತುಂಬಾ ಒಳ್ಳೇದು. ಸೊಂಟ ತುಂಬಾನೇ ಗಟ್ಟಿಯಾಗುತ್ತೆ. ಸೊಂಟಕ್ ಬಲ ಅಂತಂದ್ರೆ ಮೆಂತ್ಯ. ಜೊತೆಗೆ ಬಣ್ಣ ಕೂಡ ಬರುತ್ತೆ. ಮೆಂತ್ಯದ ಬಣ್ಣ ಅಂತಂದ್ರೆ ಮೆಂತ್ಯದ ಬಣ್ಣ ಅಂತ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ನೋಡಕ್ ಆ ತರ ಇರುತ್ತೆ. ಅದು ಬೀಸಿ ಹಿಟ್ಟು ಮಾಡಿ ಅದನ್ನ ನಾವು ಹಿಟ್ಟು ಮಾಡಿದಾಗ ಅದ್ರ ಬಣ್ಣನೇ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಮೆಂತ್ಯದ ಬಣ್ಣ ಬಂದವಳೆ ಅಂತೆಲ್ಲ ಅಂತಾರೆ. ಋತುಮತಿಯಾದ ಮಕ್ಕಳಿಗೂ ಕೂಡ ಅದನ್ನ ಕೊಡ್ತಿದ್ರು. ಇಷ್ಟನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೆಂತ್ಯದ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದ್ರೊಂದು ತುಂಬಾ ಆರೋಗ್ಯಕರವಾದಂತ ಪದಾರ್ಥಗಳು ಹಾಕಿರ್ತೀವಿ. ಎಲ್ರೂ ಇದನ್ನ ಬಳಸ್ಬೋದು. ಇಷ್ಟು ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಮೇಡಮ್.